ಪ್ರೀತಿಯ ಪ್ರಥಮ ಹಾಗೂ ದ್ವಿತೀಯ PUC ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇವೆ. ನಾನು ನಿಮ್ಮ ಇಸ್ಲಾಂ ಸರ್. ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಮಿಡ್ ಟರ್ಮ್ ಎಕ್ಸಾಮಿನ ಬಗ್ಗೆ ಇನ್ಫಾರ್ಮೇಷನು ಫಾರ್ ದಿಸ್ ಅಕಾಡೆಮಿಕ್ ಇಯರ್ 2025-26 ಇಂಟರ್ನಲ್ ಮಾರ್ಕ್ಸ್ ಅಂತ ಬರೆದಿದ್ದೀನಿ. ಹಾಗಿದ್ರೆ ಮಿಡ್ ಟರ್ಮ್ ಎಕ್ಸಾಮಿಗೂ ಇಂಟರ್ನಲ್ ಮಾರ್ಕ್ಸಿಗೂ ಲಿಂಕ್ ಇದೆಯಾ ಅನ್ನೋದ್ರ ಬಗ್ಗೆ ಇವತ್ತು ನಾವು ತಿಳಿಯಲಿದ್ದೇವೆ. ಜೊತೆಗೆ ಪ್ರೀತಿಯ ವಿದ್ಯಾರ್ಥಿಗಳೇ, ಸತತವಾಗಿ ಕಂಟಿನ್ಯೂಯಸ್ಲಿ ಹೌದಲ್ವಾ ಫೇಸ್ ಟು ಫೇಸ್ ಇರುವಂಥ ವೀಡಿಯೋಸ್ಗಳನ್ನು 3 ದಿನಗಳಿಂದ ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೀನಿ. ನಿಮಗೆ ರೀಸನ್ ಇಷ್ಟೇ, ನಿಮ್ಮ ತಲೆಯಲ್ಲಿ ಇರುವಂಥ ಡೌಟ್ಸ್ಗಳು ಮೊದಲು ಹೋಗಬೇಕು. ಅದು ಹೋದರೆ ಮಿಡ್ ಟರ್ಮ್ ಎಕ್ಸಾಮ್ ಬಹಳ ಚೆನ್ನಾಗಾಗುತ್ತೆ. ಈ ಲೆವೆಲಿಗೆ ಬರ್ತೀರಾ. ಹಾಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ಕೈಯಲ್ಲಿ ಉಳಿದಿರುವಂಥದ್ದು ಕೇವಲ 24 ಡೇಸ್. ನಿಮ್ಮ ಕೈಯಲ್ಲಿ ಉಳಿದಿರುವಂಥದ್ದು ಕೇವಲ 24 ದಿನಗಳು. ಇನ್ನು 3-4 ದಿನ ಎಷ್ಟು ಸಿಗ್ಬೋದು ಅಷ್ಟೇ ನಿಮಗೆ. ಆದರೆ 24 ಡೇಸ್ ಇದೆ ಅಂದ್ಕೊಂಡ್ರೆ ನೀವು ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿಗೆ 6 ಸಬ್ಜೆಕ್ಟ್ ಬರುತ್ತೆ ಸರ್, ಪ್ರತಿಯೊಬ್ಬರಿಗೂ ಕೂಡ. ಹಾಗಿದ್ರೆ ಇದರ ಅರ್ಥವೇನು ಅಂದರೆ 4 ಡೇಸ್ ಅಂತ. ಪ್ರತಿಯೊಂದು ಸಬ್ಜೆಕ್ಟಿಗೆ ಈ ಸಬ್ಜೆಕ್ಟ್ ಹೌದಲ್ವ, ಪ್ರತಿಯೊಂದು ಸಬ್ಜೆಕ್ಟಿಗೆ ನಿಮಗೆ ಕೇವಲ 4 ದಿನಗಳು ಮಾತ್ರ ಸಿಗುವಂಥದ್ದಾಗಿರುತ್ತೆ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ದಿಸ್ ಈಸ್ ನಾಟ್ ಎನಫ್. ಆ್ಯಾವ್ರೇಜ್ ಸ್ಟೂಡೆಂಟಿಗಂತೂ ಮುಗದೇ ಹೋಯಿತು. ಫೇಲ್ ಆಗ್ತೀನಿ ಅಂತ ಅಂದ್ಕೊಂಡವನಿಗಂತೂ ಕೇವಲ 4 ದಿನನ ಅಂತ. ಇಂಗ್ಲೀಷ್ ಕೇವಲ 4 ದಿನದಲ್ಲಿ ಮುಗಿಸೋಕ್ಕಾಗತ್ತಾ? ಎಸ್ ಆಗುತ್ತೆ. ಕೋರ್ ಸಬ್ಜೆಕ್ಟ್ ಆಗುತ್ತಾ? ಆಗಲ್ಲ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಈಗಾಗಲೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ಬೇಕಾಗಿರುವಂತಹ ಮಿಡ್ ಟರ್ಮ್ ಎಕ್ಸಾಮಿನ ಸಿಲೆಬಸನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇವೆ. ನಿಮಗೆ ಬೇಕಾಗಿರುವಂತಹ ಮಿಡ್ ಟರ್ಮ್ ಎಕ್ಸಾಮಿಗೆ ಮಾಡೆಲ್ ಕ್ವಶನ್ ಪೇಪರ್ಸು ಪ್ರತಿಯೊಂದು ಸಬ್ಜೆಕ್ಟಿನ ಮೇಲೆ ಪ್ರಥಮ ಹಾಗೂ ದ್ವಿತೀಯ PUCಗೆ ಅಪ್ಲೋಡನ್ನು ಮಾಡಿ ಕೊಟ್ಟಿದ್ದೇನೆ. ಹಾಗಿದ್ದರೆ ಇವತ್ತು ನಾನು ವಿಡಿಯೋ ಮಾಡುತ್ತಿರುವಂಥದ್ದು ಇಂಟರ್ನಲ್ ಮಾರ್ಕ್ಸ್. ಇಂಟರ್ ಮಾರ್ಕ್ಸಿಗೂ ಈ ಮಿಡ್ ಟರ್ಮ್ ಎಕ್ಸಾಮಿಗೂ ಸಂಬಂಧ ಇದೆಯಾ ಅಂತ, ರಿಲೇಷನ್ ಇದೆಯಾ? ಎಸ್, ಇಂಟರ್ನಲ್ ಮಾರ್ಕ್ಸಿಗೆ ಈ ಮಿಡ್ ಟರ್ಮ್ ಎಕ್ಸಾಮಿಗೆ ನಿಜವಾಗಿಯೂ ಬಹಳ ಸಂಬಂಧ ಇದೆ ಸರ್. ಹಾಗಿದ್ರೆ ಯಾವ ಸಬ್ಜೆಕ್ಟಿಗೆ ನಾವು ಫೋಕಸನ್ನು ಕೊಡಬೇಕು ಅಂತ, ಯಾಕಂದರೆ 80 ಮಾರ್ಕ್ಸ್ ಸಬ್ಜೆಕ್ಟೋ ಅಥವಾ 70 ಮಾರ್ಕ್ಸು ಅಂತ ನೋಡಿ. ಈ 70 ಮಾರ್ಕ್ಸು ಸಬ್ಜೆಕ್ಟ್ಗಳು ಯಾವುದು ಅಂತ ಈಗಾಗಲೇ ತಿಳಿಸಿದ್ದೇನೆ. ಫಿಸಿಕ್ಸು, ಕೆಮಿಸ್ಟ್ರಿ ಹಾಗೂ ಬಯೋ, CS. ಇನ್ನೂ 1-2-3 ಸಬ್ಜೆಕ್ಟ್ ಬರುತ್ತೆ. ಈ ಕಡೆ ಉಳಿದ ಎಲ್ಲ ಸಬ್ಜೆಕ್ಟ್ಗಳು, ಎಲ್ಲ ಲ್ಯಾಂಗ್ವೇಜ್ಗಳು ಬರುತ್ತೆ ಸರ್. ಆಲ್ ಲ್ಯಾಂಗ್ವೇಜಸ್ ವಿಲ್ ಕವರ್ ಹಿಯರ್. ನಂತರದಲ್ಲಿ ಎಲ್ಲ ಆರ್ಟ್ಸ್ ವಿದ್ಯಾರ್ಥಿಗಳ ಎಲ್ಲ ಸಬ್ಜೆಕ್ಟ್ಗಳು 80 ಮಾರ್ಕ್ಸ್ಗೆ ಇರುವಂಥದ್ದು. ಹಾಗೂ ನಮ್ಮ ಏನಂತೀರ ಕಾಮರ್ಸ್ ವಿದ್ಯಾರ್ಥಿಗಳ ಎಲ್ಲ ಸಬ್ಜೆಕ್ಟ್ಗಳು ಇರುವಂಥದ್ದು 80 ಮಾರ್ಕ್ಸಿಗೆ. ಲಿವಿಂಗ್, CS. ಹಾಗಿದ್ರೆ ಪ್ರೀತಿಯ ವಿದ್ಯಾರ್ಥಿಗಳೇ, ವಿ ಶುಡ್ ಫೋಕಸ್ ಆನ್ ದೀಸ್ ಸಬ್ಜೆಕ್ಟ್ಸ್ ಆರ್ ದೀಸ್ ಸಬ್ಜೆಕ್ಟ್ಸ್ ಅಂತ. ಇಂಟರ್ ಮಾರ್ಕ್ಸ್ ಬೇಕು ನೋಡಿ ಸರ್. ಇಂಟರ್ ಮಾರ್ಕ್ಸು ನಾಳೆ ನಿಮಗೆ ಕ್ಯಾಲ್ಕುಲೇಷನ್ ಆಗುವಂಥದ್ದು 20ಕ್ಕೆ ಬರೀ 14 ಕೊಟ್ಟಿದ್ದಾರೆ ಅಂದ್ಕೊಳ್ಳಿ. ಅಂಥವು 3 ಸಬ್ಜೆಕ್ಟು. ಇಮ್ಯಾಜಿನ್ ಯುವರ್ ಸೆಲ್ಫ್ ಆಯಿತಾ. ನೀವು PCMB ಮಕ್ಕಳು, PCMB. ಹಾಗಿದ್ರೆ ಮ್ಯಾಥ್ಸು ಸೇರಿ 2 ಲ್ಯಾಂಗ್ವೇಜ್ ಸೇರಿ ಟೋಟಲ್ಲು 3 ಸಬ್ಜೆಕ್ಟು. 3 ಸಬ್ಜೆಕ್ಟಲ್ಲಿ ನಿಮಗೆ 14 ಅಂತ ಹಾಕಿದರೆ 18 ಮಾರ್ಕ್ಸು ಕಡಿಮೆ ಆಗುತ್ತೆ. 18 ಮಾರ್ಕ್ಸ್ ಕಡಿಮೆ ಇಂಟರ್ನಲ್ಸಿಂದ. ಇಂಟರ್ನಲ್ ಮಾರ್ಕ್ಸು ತಾವುಗಳು ನೋಡಿ, ನಾನು ಅದಕ್ಕೆ ಹೇಳ್ತಿರುವಂಥದ್ದು ಆ್ಯನ್ಯುವಲ್ ಎಕ್ಸಾಮ್ಗಿಂತ ಮುಂಚೆ ನಿಮಗೆ ಕಣ್ಣಿಗೆ ಕಾಣುವಂಥದ್ದಾಗಿರುತ್ತೆ. ಅದು ಕಣ್ಣಿಗೆ ಕಾಣುವಂಥದ್ದು ಅರ್ಥ ಆಗುತ್ತಲ್ವ ಆಯಿತಾ. ವಿಸಿಬಲ್ ಮಾರ್ಕ್ಸು ನನಗೆ ಎಷ್ಟು ಬಿದ್ದಿದೆ, ನನ್ನ ಯೋಗ್ಯತೆಗೆ ಅಥವಾ ನಾನು ಬರೆದಿರುವಂಥದ್ದು ಎಷ್ಟು, ನನ್ನ ಎಫರ್ಟ್ ಎಷ್ಟು ಅಂತ ಬಿಫೋರ್ ಆ್ಯನ್ಯುವಲ್ ಎಕ್ಸಾಮ್ ಯುವರ್ ಕಾಲೇಜ್ ವಿಲ್ ಎಂಟರ್ ಯುವರ್ ಇಂಟರ್ನಲ್ ಮಾರ್ಕ್ಸ್. ಎಲ್ಲಿ ಎಂಟ್ರ್ ಮಾಡುತ್ತೆ ಅಂತ ಹೇಳಿದರೆ ಆನ್ಲೈನ್ ಮುಖಾಂತರ ಎಂಟ್ರಿ ನಡೆಯುತ್ತೆ ಸರ್. ಚೇಂಜ್ ಮಾಡೋಕ್ಕೆ ಆಗಲ್ಲ. ನೆನ್ಪಿಟ್ಕೊಳ್ಳಿ, ಸ್ಟ್ಯಾಟ್ಸ್ STATS. ಈ ಒಂದು ಪೋರ್ಟಲ್ನಲ್ಲಿ ಯಾರು ಕೂಡ ಲಾಗಿನ್ ಆಗೋಕ್ಕೆ ಬರಲ್ಲ. ಇದು ಒಂದು ನಿಮ್ಮ ಕಾಲೇಜಿನ ಪ್ರಾಂಶುಪಾಲರ ಕೈಯಲ್ಲಿ ಇರುವಂಥದ್ದು. ಇದರಲ್ಲಿ ಲಾಗಿನ್ ಆಗಿಬಿಟ್ಟು ನಿಮ್ಮ ಜಾತಕವನ್ನು ಎಂಟ್ರ್ ಮಾಡಿರ್ತಾರೆ. ಯೂನಿಟ್ ಟೆಸ್ಟಲ್ಲಿ 1 ಆಯಿತಾ, ಯೂನಿಟ್ ಟೆಸ್ಟ್ 1ರಲ್ಲಿ ಇಷ್ಟು ತಗೊಂಡಿದ್ದಾರೆ, ಯೂನಿಟ್ ಟೆಸ್ಟು 2ನಲ್ಲಿ ಇಷ್ಟು, ಮಿಡ್ ಟರ್ಮಲ್ಲಿ ಇಷ್ಟು ಅಂತ ಒಂದು ಸಲ ಎಂಟ್ರ್ ಆಗಿಬಿಟ್ರೆ ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಫೈನಲಲ್ಲಿ ಎಲ್ಲ ಕಡಿಮೆ ಅಂಕಗಳೇ ಬರೋದು. ಹಾಗಿದ್ರೆ ಟಾರ್ಗೆಟ್ ಯಾವುದಕ್ಕಿರಬೇಕು? 80 ಮಾರ್ಕ್ಸ್ ಸಬ್ಜೆಕ್ಟಿಗೆ ಟಾರ್ಗೆಟ್ ಮಾಡಬೇಕೋ ಅಥವಾ 70ಗ ಅಂತ ತಲೆನಲ್ಲಿದ್ದರೆ, ಈ 70 ಮಾರ್ಕ್ಸು ಸಬ್ಜೆಕ್ಟ್ಗಳಿಗೆ ಈ ಇಂಟರ್ನಲ್ ಮಾರ್ಕ್ಸಿಗೆ ಲಿಂಕೇ ಇಲ್ಲ ಸರ್. ಯಾಕೆಂದರೆ ಈ 70 ಮಾರ್ಕ್ಸು ಸಬ್ಜೆಕ್ಟ್ಗಳು ಏನಿದಾವೋ ಇದಕ್ಕೆ ಪ್ರಾಕ್ಟಿಕಲ್ಸ್ ಅಂತ ಬರುತ್ತೆ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಕೆಮಿಸ್ಟ್ರಿ ಆಗಿರ್ಬೋದು, ಫಿಸಿಕ್ಸ್ ಆಗಿರ್ಬೋದು, ಬಯೋ ಆಗಿರ್ಬೋದು ಅಥವಾ CS ಆಗಿರ್ಬೋದು, ಇದರಲ್ಲಿ ಕಡಿಮೆ ಅಂಕ ಬಂದರೂ ನಿಮಗೇನು ತೊಂದರೆ ಆಗಲ್ಲ. ಆದರೆ ಈ ಕನ್ನಡದಲ್ಲಿ, ಇಂಗ್ಲೀಷ್ನಲ್ಲಿ, ಹಿಂದಿ, ಉರ್ದು, ಸಂಸ್ಕೃತ, ಸ್ಟ್ಯಾಟ್ಸು, ಹಿಸ್ಟ್ರಿ, ಎಕನಾಮಿಕ್ಸು, ಬಿಸ್ನೆಸ್ ಸ್ಟಡೀಸು, ಜಿಯೋಗ್ರಫಿ ಆಯಿತಾ, ಸೋಷಿಯಾಲಜಿ, ಪೊಲಿಟಿಕಲ್ ಸೈನ್ಸು, ಆಪ್ಷನಲ್ ಕನ್ನಡ, ಈ ಎಲ್ಲ ಸಬ್ಜೆಕ್ಟ್ಗಳಲ್ಲಿ ಕಡಿಮೆ ಅಂಕಗಳು ಬಂದರೆ ನಿಮ್ಮ ಇಂಟರ್ನಲ್ ಮಾರ್ಕ್ಸು ಕಡಿಮೆ ಆಗುತ್ತೆ. ಈ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ.
ಐ ವಿಲ್ ಟ್ರೈ ಆಯಿತಾ, ನನಗೆ ಎಷ್ಟು ಸಾಧ್ಯತೆ ಆಗುತ್ತೋ ಅಷ್ಟು ಪ್ರಯತ್ನವನ್ನು ಪಟ್ಬಿಟ್ಟು ನಿಮಗೆಲ್ಲರಿಗೂ ಕೂಡ ಪ್ರತಿಯೊಂದು ಸಬ್ಜೆಕ್ಟಿನ ಮೇಲೆ ಫಸ್ಟ್ ಫೋಕಸ್ ಆನ್ ದೀಸ್ ಸಬ್ಜೆಕ್ಟ್ಸ್, ಈ ಸಬ್ಜೆಕ್ಟ್ ಮೇಲೆ ಫೋಕಸ್ ಮಾಡಿ ಟ್ರೈ ಟು ಗೆಟ್ ಮೋರ್ ಮಾರ್ಕ್ಸ್. ಯಾಕಂದರೆ ಇವೆಲ್ಲವೂ ಕೂಡ ಸಬ್ಜೆಕ್ಟ್ಗಳು ಇಂಟರ್ನಲ್ ಮಾರ್ಕ್ಸಿಗೆ ರಿಲೇಟೆಡ್ ಆಗಿರುವಂಥದ್ದು, ಇದು ಪ್ರಾಕ್ಟಿಕಲಿಗೆ. ಹಾಗಾಗಿ ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಇದಕ್ಕೆ ಸಂಬಂಧನೇ ಇಲ್ಲ. ಮಿಡ್ ಟರ್ಮಲ್ಲಿ ಕಡಿಮೆ ಬಂದರೂ ತೊಂದರೆ ಆಗಲ್ಲ, ಯೂನಿಟ್ ಟೆಸ್ಟ್ ಬಂದರೂ ಕಡಿಮೆ ಬಂದರೂ ತೊಂದರೆ ಇಲ್ಲ. ಆದರೆ ಇವೆಲ್ಲ ಸಬ್ಜೆಕ್ಟ್ಗಳಲ್ಲಿ ನಿಮ್ಮ ಯೂನಿಟ್ ಟೆಸ್ಟ್ 1, ಯೂನಿಟ್ ಟೆಸ್ಟ್ 2 ಹಾಗೂ ಮಿಡ್ ಟರ್ಮ್ ಎಕ್ಸಾಮ್ ಅಂಕಗಳು ಬೆಸ್ಟ್ 2 ಅಂತ ಹೇಳಿದ್ನಲ್ವ ಫಸ್ಟ್ ವಿಡಿಯೋದಲ್ಲಿ, ಇದನ್ನು ಪರಿಗಣಿಸಲಾಗುತ್ತೆ. ಕ್ಲಿಯರ್ ಆಲ್ ಆಫ್ ಯು. ಧನ್ಯವಾದಗಳು. ಇಷ್ಟೇ ಈ ಒಂದು ವಿಡಿಯೋದಲ್ಲಿ. ದಯವಿಟ್ಟು ನಮ್ಮ 4 ರಿಂದ 5 ವಿಡಿಯೋ ಈಗಾಗಲೇ ರಿಲೀಸ್ ಆಗಿದ್ದಾವೆ. ಪ್ರತಿಯೊಂದು ಕೂಡ ಫೇಸ್ ಟು ಫೇಸ್ ವಿಡಿಯೋಸ್ಗಳು ವಿದ್ಯಾರ್ಥಿಗಳೇ, ತಪ್ಪದೆ ನೋಡಿ. ತಲೆಯಲ್ಲಿ ಇರುವಂಥ ಎಲ್ಲ ಡೌಟ್ಸ್ಗಳು ಕ್ಲಿಯರ್ ಆಗುತ್ತೆ. ಯಾವುದನ್ನು ಓದಬೇಕು, ಯಾವ ಟೈಮಿಗೆ ಇಂಪಾರ್ಟೆನ್ಸನ್ನು ನಾವು ಕೊಡಬೇಕು ಅಂತ. ಫಾರ್ ಎಕ್ಸಾಂಪಲ್ ಇಮ್ಯಾಜಿನ್, ಒಂದೇ ಒಂದು ಎಕ್ಸಾಂಪಲನ್ನು ಕೊಡ್ತೀನಿ ಆಯಿತಾ. ಬಿಸಿಲು ಅಂದರೆ ಬಿಸಿಲು ಹೊಡಿತಾ ಇರುತ್ತೆ, ನಾನು ಶೊಟ್ರು ಟೋಪಿ ಹಾಕೊಂಡು ಹೋಗ್ತಾ ಇದ್ದರೆ ವಾಟ್ ಈಸ್ ದ ಯೂಸ್ ಅಂತ, ಹೌದಲ್ವಾ? ಆ ಶೊಟ್ರು ಟೋಪಿ ನನಗೆ ಯೂಸ್ ಆಗೋದು ಯಾವಾಗ ಅಂತ ಹೇಳಿದರೆ ರೈನಿ ಸೀಸನಲ್ಲಿ. ಹಾಗಾಗಿ ಯಾವ ಸಮಯಕ್ಕೆ ಯಾವುದನ್ನು ನಾವು ಇಂಪಾರ್ಟೆನ್ಸ್ ಕೊಡಬೇಕು ಅಂತ ತಲೆಯಲ್ಲಿ ಇಟ್ಕೊಳ್ಳಿ. ಈಗ ಮಿಡ್ ಟರ್ಮ್ ಎಕ್ಸಾಮಲ್ಲಿ ದಯವಿಟ್ಟು ಈ ಎಲ್ಲ ಸಬ್ಜೆಕ್ಟ್ಗಳಿಗೆ ಫೋಕಸನ್ನು ಕೊಟ್ಟು ಟ್ರೈ ಟು ಗೆಟ್ 75 ಮೇಲೆ ತೆಗಿಲಿಕ್ಕೆ ಪ್ರಯತ್ನವನ್ನು ಪಡಿ ಈ 80 ಮಾರ್ಕ್ಸಿಗೆ ಆಯಿತಾ. ನಿಮ್ಮ ಇಂಟರ್ನಲ್ ಮಾರ್ಕ್ಸು ಚೆನ್ನಾಗಾಗುತ್ತೆ, ಎಕ್ಸಾಮಲ್ಲಿ ಪರ್ಸೆಂಟೇಜ್ ಕೂಡ ಚೆನ್ನಾಗಿರುತ್ತೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಪ್ರಥಮ ಹಾಗೂ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿಗೆ ಬೇಕಾಗಿರುವ ಸಂಪೂರ್ಣವಾದ ಮೆಟೀರಿಯಲಿನ ಲಿಂಕನ್ನು ಕೊಟ್ಟಿರ್ತೇನೆ, ಅದನ್ನು ಉಪಯೋಗಿಸಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಗಾಡ್ ಬ್ಲೆಸ್ ಯು ಆಲ್.